ನಾವು ಇವತ್ತಿನ ವಿಡಿಯೋದಲ್ಲಿ ಮುಲ್ಕ್ ರಾಜ್ ಆನಂದ್ ಅವರು ಬರ್ತಿರುವಂತಹ ದ ಲಾಸ್ಟ್ ಚೈಲ್ಡ್ ಅನ್ನುವಂತಹ ಫೇಮಸ್ ಶಾರ್ಟ್ ಸ್ಟೋರಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಮುಲ್ಕ್ ರಾಜ್ ಆನಂದ್ ಅವರು ಇಂಡಿಯಾದ ಫೇಮಸ್ ಗ್ರೇಟೆಸ್ಟ್ ಇಂಗ್ಲಿಷ್ ನಾವಲಿಸ್ಟ್, ಶಾರ್ಟ್ ಸ್ಟೋರಿ ರೈಟರ್ ಆಗಿದ್ದಾರೆ ಮತ್ತು ಇವರು ಸೋಷಿಯಲ್ ರಿಫಾರ್ಮರು ಸಹ. ಇವರು ಪೇಶಾವರಲ್ಲಿ ಹುಟ್ಟಿರ್ತಾರೆ ಮತ್ತು ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಸ್ಟಡಿ ಮಾಡ್ತಾರೆ ಮತ್ತು ಹೈಯರ್ ಸ್ಟಡಿ ಯೂನಿವರ್ಸಿಟಿ ಆಫ್ ಲಂಡನ್ ಮತ್ತು ಯೂನಿವರ್ಸಿಟಿ ಆಫ್ ಕ್ಯಾಂಬ್ರಿಡ್ಜಲ್ಲಿ ಸ್ಟಡಿ ಮಾಡ್ತಾರೆ. ಸೊ ಇವರನ್ನ ನಾವು ಪಯೋನಿಯರ್ ಅಂತ ಹೇಳ್ತೀವಿ, ಇಂಡಿಯನ್ ಆಂಗ್ಲಿಯನ್ ಲಿಟ್ರೇಚರ್. ಓಕೆ, ಸೊ ಇವರು ಪೋಟ್ರಿ ಮಾಡ್ತಾರೆ ಅವ್ರ ರೈಟಿಂಗ್ಸಲ್ಲಿ ಆರ್ಡಿನರಿ ಇಂಡಿಯನ್ಸ್ ಬಗ್ಗೆ ಮತ್ತು ಎಕ್ಸ್ಪೆಷಲಿ ಪುವರ್ ಪೀಪಲ್, ಒಪ್ರೆಸ್ಡ್, ಶೋಷಣೆಗೆ ಅನ್ಯಾಯಕ್ಕೆ ಒಳಗಾಗಿರುವಂತಹ ಕಮ್ಯುನಿಟಿ ಬಗ್ಗೆ ಬರೀತಾರೆ ಮತ್ತು ಮಾರ್ಜಿನಲೈಸ್ಡ್ ಕಮ್ಯುನಿಟಿ ಬಗ್ಗೆ ಬರೀತಾರೆ. ಸೊ ಇವ್ರ ವರ್ಕ್ಸು ಫೋಕಸ್ ಮಾಡುವಂಥದ್ದು ಕಾನ್ಸೆಪ್ಟ್ ಆಗಿರಲಿ ಸೋಷಿಯಲ್ ಇಂಜಸ್ಟಿಸ್, ಪಾವರ್ಟಿ, ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಬಗ್ಗೆ ಹೇಳ್ತಾ ಹೋಗ್ತಾರೆ ಮತ್ತು ಹ್ಯೂಮನ್ ಡಿಗ್ನಿಟಿ ಬಗ್ಗೆ ಮಾತಾಡ್ತಾರೆ ಅವ್ರ ರೈಟಿಂಗ್ಸಲ್ಲಿ. ಇವರು ಫೇಮಸ್ ವರ್ಕ್ಸ್ ಅಂತ ನೋಡಿದರೆ ನಾವು ಅನ್ಟಚಬಲ್ ಅಂತ ಬರೆದಿದ್ದಾರೆ, ಕೂಲಿ, 2 ಲೀವ್ಸ್ ಆ್ಯಂಡ್ ಅ ಬರ್ಡ್ ಅಂತ ಬರೆದಿದ್ದಾರೆ. ಇನ್ನೊಂದು ನಮ್ಮ ಈ ಸ್ಟೋರಿ ಏನಿದೆ ದ ಲಾಸ್ಟ್ ಚೈಲ್ಡ್ ಅನ್ನೋವಂಥದ್ದು ಸ್ಟೋರಿನೂ ಸಹ ಒಂದು ಫೇಮಸ್ ಸ್ಟೋರಿ ಅಂತ ಹೇಳ್ಬೋದು. ಇವರು ರೈಟಿಂಗ್ಸ್ ತುಂಬ ಪವರ್ಫುಲ್ ಆಗಿರುತ್ತೆ, ರಿಯಲಿಸ್ಟಿಕ್ ರೈಟಿಂಗ್ ಆಗಿರುತ್ತೆ. ಸೊ ತುಂಬ ಲಾಂಗ್ ಲಾಸ್ಟಿಂಗ್ ಕಾಂಟ್ರಿಬ್ಯೂಷನ್ನ ಅವರು ಇಂಡಿಯನ್ ಲಿಟ್ರೇಚರ್ಗೆ ಕೊಟ್ಟಿದ್ದಾರೆ ಮತ್ತು ಬಹಳಷ್ಟು ರೀಡರ್ಸ್ ಆಗಿರ್ಬೋದು, ರೈಟರ್ಸಿಗೆ ಅವರು ಇನ್ಸ್ಪೈರ್ ಮಾಡ್ತಾರೆ. ಒಂದು ಇವ್ರ ರೈಟಿಂಗ್ಸು ವ್ಯಾಲ್ಯೂ ಆಫ್ ಈಕ್ವಾಲಿಟಿ ಕಲಿಸುತ್ತೆ, ಕಂಪ್ಯಾಷನ್ ಕಲಿಸುತ್ತೆ ಮತ್ತು ಹ್ಯುಮ್ಯಾನಿಟಿ ಅನ್ನುವಂಥ ಕಾನ್ಸೆಪ್ಟ್ಗಳು ಕಲಿಸುತ್ತೆ. ಸೊ ಈ ಸ್ಟೋರಿ ಬಿಗಿನ್ ಮಾಡೋಕ್ಕಿಂತ ಮುಂಚೆ ಒಂದು ಕ್ವಶನನ್ನು ನಾವು ಕೇಳಲೇಬೇಕು. ವಾಟ್ ಈಸ್ ಮೋರ್ ಪ್ರೀಷಿಯಸ್ ಅಂತ ಹೇಳಿ. ಮತ್ತು ಕಲರ್ಫುಲ್ ಬಲೂನ್ಸ್, ಆ ಬಾಕ್ಸ್ ಆಫ್ ಸ್ವೀಟ್ ಆರ್ ಕನ್ಫರ್ಟಿಂಗ್ ಹ್ಯಾಂಡ್ಸ್ ಆಫ್ ಅ ಪೇರೆಂಟ್ ಅನ್ನೋಂಥದ್ದು. ಸೊ ನೋಡಿ, ಚಿಕ್ಕವರಿದ್ದಾಗ ನಮಗೆ ಎಕ್ಸ್ಪೆಷಲಿ ಈ ಜಾತ್ರೆಗಳಲ್ಲಿ ಹೋಗಬೇಕು ಅಂದರೆ ತುಂಬ ಇಷ್ಟ ಇರುತ್ತೆ ಆಲ್ಮೋಸ್ಟ್ ಮಕ್ಕಳಿಗೆ. ಸೊ ಅಲ್ಲಿ ಮಕ್ಕಳಿಗೆ ಏನು ಅಂತ ಹೇಳಿದರೆ ಕಲರ್ಫುಲ್ ಬಲೂನ್ಸ್ ಆರ್ ಬಾಕ್ಸ್ ಆಫ್ ಸ್ವೀಟ್ಸ್ ತುಂಬ ಇಷ್ಟಪಡ್ತಾ ಇರ್ತಾರೆ. ಅದ್ರ ಜೊತೆಗೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನನ್ನು ಈ ರೈಟರ್ ಕೇಳ್ತಾರೆ. ಕಲರ್ಫುಲ್ ಬಲೂನ್ಸ್ ಆರ್ ಬಾಕ್ಸ್ ಆಫ್ ಸ್ವೀಟ್ ಆರ್ ಕನ್ಫರ್ಟಿಂಗ್ ಹ್ಯಾಂಡ್ಸ್ ಆಫ್ ಎ ಪೇರೆಂಟ್ಸ್, ಯಾವುದು ತುಂಬ ಪ್ರೀಷಿಯಸ್ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾರೆ ಅವರು. ಸೊ ಈ ಪ್ರಶ್ನೆಗೆ ಆನ್ಸರ್ ಈ ಸ್ಟೋರಿ ಮೂಲಕ ಅವರು ನಮಗೆ ಕೊಡ್ತಾರೆ, ದ ಲಾಸ್ಟ್ ಚೈಲ್ಡ್ ಅನ್ನೋವಂಥದ್ದು. ಸೊ ಈ ಸ್ಟೋರಿ ಏನಿದೆ ಒಂದು ಸ್ಪ್ರಿಂಗ್ ಫೆಸ್ಟಿವಲ್ ಇರುತ್ತೆ, ಆವಾಗ ಸ್ಟಾರ್ಟ್ ಆಗುತ್ತೆ. ಸೊ ಈ ಸ್ಟೋರಿ ಒಬ್ಬ ಯಂಗ್ ಬಾಯ್ ಬಗ್ಗೆ ಇದೆ. ಅವನು ತುಂಬ ಎಕ್ಸೈಟ್ಮೆಂಟ್ ಇದ್ದಾನೆ, ತುಂಬ ಉತ್ಸಾಹದಿಂದ ಒಂದು ಜಾತ್ರೆಯಲ್ಲಿ ಹೋಗೋದಕ್ಕೆ ತುಂಬ ಉತ್ಸಾಹದಿಂದ ಅವನು ಹೋಗ್ತಾನೆ. ಅಲ್ಲಿ ಹೋದ್ಮೇಲೆ ಅವನು ತುಂಬ ಲೋನ್ಲಿನೆಸ್ ಫೀಲ್ ಮಾಡ್ತಾನೆ ಮತ್ತು ಪೇರೆಂಟಿಂದ ಸಪ್ರೇಟ್ ಆಗ್ತಾನೆ. ಸೊ ಇಲ್ಲಿ ಈ ಸ್ಟೋರಿ ಹೇಳುತ್ತೆ ಆ ಪೇನ್ ಏನಿದೆ ಆ ಹುಡುಗನಿಗೆ ನಿಜವಾಗ್ಲೂ ಏನು ಪ್ರೀಷಿಯಸ್ ಅಂತ ಅಲ್ಲಿ ಅವನು ಒಂದು ಲೆಸನನ್ನು ಕಲಿತಾ ಹೋಗ್ತಾನೆ. ಮತ್ತು ಇಲ್ಲಿ ಆ ಸ್ಟೋರಿ ಹೇಳುತ್ತೆ, ಎಕ್ಸ್ಪ್ಲೋರ್ ಮಾಡುತ್ತೆ, ಚೈಲ್ಡ್ಹುಡ್ ಇನ್ನೋಸೆನ್ಸನ್ನು ಹೇಳ್ತಾ ಹೋಗುತ್ತೆ ಮತ್ತು ಪೇರೆಂಟಲ್ ಲವ್ ಬಗ್ಗೆ ಇಲ್ಲಿ ಹೇಳ್ತಾರೆ. ಸೊ ರಿಯಲೈಸೇಷನ್, ಫ್ಯಾಮಿಲಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು, ಒಂದು ಗ್ರೇಟೆಸ್ಟ್ ಬ್ಲೆಸ್ಸಿಂಗ್ ಅನ್ನೋದು ಈ ಸ್ಟೋರಿ ಮೂಲಕ ನಮಗೆ ರೈಟರ್ ಹೇಳ್ತಾರೆ. ಇವಾಗ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಇದು ಸ್ಪ್ರಿಂಗ್ ಫೆಸ್ಟಿವಲ್ ಇರುತ್ತೆ. ಓಕೆ, ಆ ಫೆಸ್ಟಿವಲಲ್ಲಿ ಬಹಳಷ್ಟು ಜನ ಜಾತ್ರೆಗಳಿಗೆ ಹೋಗ್ತಾ ಇರ್ತಾರೆ. ಓಕೆ, ಸೊ ಇಲ್ಲಿ ಬಹಳಷ್ಟು ಜನ ಜಾತ್ರೆಗಳಿಗೆ ಹೋಗ್ತಾ ಇದೆ. ಅಲ್ಲಿ ಒಂದು ಫ್ಯಾಮಿಲಿ, ಒಂದು ಹುಡುಗ ಇದೆ, ಅವ್ರ ಜೊತೆ ಹೋಗ್ತಾ ಇದ್ದಾರೆ. ಆ ಲಿಟಲ್ ಬಾಯ್ ಹುಡುಗ ಇದ್ದಾನೆ, ಪೇರೆಂಟ್ಸ್ ಜೊತೆ ಅವನು ಹೋಗ್ತಾ ಇದ್ದಾನೆ, ಜಾತ್ರೆಗೆ ಹೋಗ್ತಾ ಇದ್ದಾನೆ. ಮತ್ತು ಜಾತ್ರೆಯಲ್ಲಿ ಹೋದಾಗ ಅವನು ಅಲ್ಲಿ ಟಾಯ್ಸ್ ಅಂಗಡಿ ಇದೆ, ಶಾಪ್ಸ್ ಇದೆ, ಆಟ ಸಾಮಾನುಗಳಿದೆ, ಅಲ್ಲಿ ಅವನು ಸ್ಟಾಪ್ ಆಗಿ ಅದನ್ನು ನೋಡ್ತಾ ಇದ್ದಾನೆ. ಸೊ ಆ ಹುಡುಗ ಏನು ಮಾಡ್ತಾನೆ, ಪೇರೆಂಟ್ಸ್ ಹತ್ರ ಹೋಗಿ ಕೇಳ್ತಾನೆ, ಆ ಟಾಯ್ಸ್, ಆ ಆಟ ಸಾಮಾನು ಅವನಿಗೆ ಬೇಕಿದೆ ಅಂತ ಕೇಳ್ತಾನೆ. ಆದರೆ ಫಾದರ್ ಅದನ್ನು ಕೊಡಿಸಲ್ಲ ಅಂತ ಹೇಳ್ತಾರೆ, ರಿಫ್ಯೂಸ್ ಮಾಡ್ತಾರೆ. ಮತ್ತು ಅವ್ರ ಮದರ್ ಏನು ಮಾಡ್ತಾರೆ, ಅವ್ರ ಮೈಂಡನ್ನು ಡೈವರ್ಟ್ ಮಾಡ್ತಾರೆ, ಆ ಹುಡುಗನ ಮೈಂಡನ್ನು ಡೈವರ್ಟ್ ಮಾಡ್ತಾರೆ. ಅವರಿಗೆ ತೋರಿಸ್ತಾರೆ ಬ್ಯೂಟಿಫುಲ್ ಸರೌಂಡಿಂಗ್ಸ್, ಜಾತ್ರೆಯಲ್ಲಿರುವಂಥ ಸುತ್ತಮುತ್ತ ಎಲ್ಲ ತೋರಿಸ್ತಾ ಇರ್ತಾರೆ. ಸೊ ಆ ಹುಡುಗನ ಡೈವರ್ಟ್ ಮಾಡ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಆ ಫ್ಯಾಮಿಲಿ ಎಲ್ಲಿ ಹೋಗುತ್ತೆ ಅಂದರೆ ಮಸ್ಟರ್ಡ್ ಫೀಲ್ಡ್ ಇರುತ್ತೆ, ಅಲ್ಲಿ ಫುಲ್ ಆಫ್ ಯೆಲ್ಲೋ ಫ್ಲವರ್ಸ್ ಇರುತ್ತೆ. ಓಕೆ, ಆ ಹುಡುಗ ನೋಡಿ ತುಂಬ ಖುಷಿ ಪಡ್ತಾ ಇದ್ದಾನೆ. ಅಲ್ಲಿ ಒಂದು ಡ್ರ್ಯಾಗನ್ ಫ್ಲೈಸ್ ಇದೆ, ಇನ್ಸೆಕ್ಟ್ ಇದೆ ಮತ್ತು ಬಟರ್ಫ್ಲೈಸ್ ಕೂಡ ಇದೆ ಅಲ್ಲಿ. ಸೊ ಅದನ್ನು ಅವನು ಹಿಡಿಯೋದಕ್ಕೆ ಹೋಗ್ತಾ ಇರ್ತಾನೆ. ಆದರೆ ಅವ್ರ ತಾಯಿ ಅವರನ್ನು ಕರೀತಾ ಇರ್ತಾರೆ. ನೆಕ್ಸ್ಟು ಆ ಹುಡುಗ ಪೇರೆಂಟ್ಸ್ ಜೊತೆ ಹೋಗ್ತಾ ಇದ್ದಾನೆ. ಅವ್ರ ಜೊತೆ ಹೋಗ್ತಾ ಇದ್ದಾನೆ, ಮತ್ತೆ ಅಲ್ಲಿಂದ ಡಿಸ್ಟ್ರಾಕ್ಟ್ ಆಗ್ತಾನೆ. ಅಲ್ಲಿರೋ ಅಂಥ ರೋಡಲ್ಲಿ ಇನ್ಸೆಕ್ಟ್ ಇದ್ದಾವೆ, ಅಲ್ಲಿ ಆ ಇನ್ಸೆಕ್ಟನ್ನು ಹಿಡಿಯೋದಕ್ಕೆ ಅವನು ಮತ್ತೆ
ಡಿಸ್ಟ್ರ್ಯಾಕ್ಟ್ ಆಗಿ ಅಲ್ಲಿ ಹೋಗ್ತಾ ಇರ್ತಾನೆ. ಸೊ ಆ ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ, ಒಂದು ನಡ್ದು ಸುಸ್ತಾಗಿರುತ್ತೆ, ಅದಕ್ಕೆ ಅವರು ಒಂದು ಟ್ರೀ ಇರುತ್ತೆ ಒಂದು ಬಾವಿ ಹತ್ರ, ಅಲ್ಲಿ ಅವರು ಕುತ್ಕೊಂಡಿರ್ತಾರೆ. ಆದರೆ ಆ ಹುಡುಗ ಏನು ಮಾಡ್ತಿದ್ದಾನೆ, ತುಂಬ ತುಂಟ ಇದ್ದಾನೆ. ಅವನು ಏನು ಮಾಡ್ತಿದ್ದಾನೆ, ಫ್ಲವರ್ಸನ್ನು ಕಲೆಕ್ಟ್ ಮಾಡ್ತಾ ಇದ್ದಾನೆ, ಪೆಟಲ್ಸನ್ನು ಕಲೆಕ್ಟ್ ಮಾಡ್ತಾ ಇದ್ದಾನೆ. ಮತ್ತು ಅಲ್ಲಿ ಪಾರಿವಾಳದ ಸೌಂಡ್ ಕೇಳುತ್ತಾನೆ ಅವನು. ಈ ಹೇರ್ಸ್ ದ ಡಾವ್ಸ್, ಓಕೆ, ಈ ಡ್ರಾಪ್ಸ್ ದ ಪೆಟಲ್ಸ್, ಅಲ್ಲೇ ಆ ಪೆಟಲ್ಸ್, ಹೂ ಪೆಟಲ್ಸ್ ಏನಿರುತ್ತೆ ಅದನ್ನು ಬಿಟ್ಟು ಆ ಬರ್ಡ್ಸನ್ನು ಹಿಡಿಯೋದಕ್ಕೆ ಅವನು ಹೋಗ್ತಾ ಇರ್ತಾನೆ. ಸೊ ಹಿಸ್ ಪೇರೆಂಟ್ಸ್ ಕಾಲ್ಸ್ ಹಿಮ್ ಅಗೇನ್. ಆದರೆ ಪೇರೆಂಟ್ಸ್ ಅವನಿಗೆ ಕರೀತಾನೆ ಇರ್ತಾನೆ, ಅಲ್ಲಿ ಹೋಗಬೇಡ ಬಾ ಅಂತ ಕರೀತಾನೆ ಇರ್ತಾರೆ. ಬಟ್ ಆದರೆ ಸಹ ಅವರು ಕಂಟಿನ್ಯೂ ವಾಕಿಂಗ್ ಟುವರ್ಡ್ಸ್ ದಿ ಫೇರ್. ಮತ್ತು ಅವರು ಜಾತ್ರೆ ಒಳಗಡೆ ಹೋಗೋದಕ್ಕೆ ಹೋಗ್ತಾರೆ. ತುಂಬ ಕ್ರೌಡೆಡ್ ಇರ್ತಾರೆ, ಅಂದರೆ ತುಂಬ ಜನಗಳಿರ್ತಾರೆ ಅಲ್ಲಿ. ದ ಬಾಯ್ ಏನಿರ್ತಾನೆ ತುಂಬ ಎಕ್ಸೈಟೆಡ್ ಆಗಿರ್ತಾನೆ. ಅವನಿಗೆ ತುಂಬ ಉತ್ಸಾಹ ಆಗ್ತಿರುತ್ತೆ, ತುಂಬ ಎಕ್ಸೈಟೆಡ್ ಫೀಲ್ ಮಾಡ್ತಿರ್ತಾನೆ ಅಟ್ಮಾಸ್ಫಿಯರು. ಸೊ ಏನು ಆ ಜಾತ್ರೆದು ಆ ವಾತಾವರಣ ಇರುತ್ತೆ, ಅದು ಅವನಿಗೆ ತುಂಬ ಎಕ್ಸೈಟೆಡ್ ಮತ್ತು ಉತ್ಸಾಹನ ಉಂಟು ಮಾಡ್ತಾ ಇರುತ್ತೆ. ಸೊ ನೆಕ್ಸ್ಟು ಜಾತ್ರೆಯಲ್ಲಿ ಬಂದಾಗ ಫೇರ್ ಎಂಟ್ರೆನ್ಸಲ್ಲಿ ಆ ಹುಡುಗ ನೋಡ್ತಾನೆ, ತುಂಬ ಡಿಲೀಷಿಯಸ್ ಸ್ವೀಟ್ಸ್ ಇರುತ್ತೆ ಅಲ್ಲಿ. ಓಕೆ, ಸೊ ಒಂದು ಫೇವ್ರೇಟ್ ಏನಾಗಿರುತ್ತೆ, ಒಂದು ಫೇವ್ರೇಟ್ ಬರ್ಫಿ ಆಗಿರುತ್ತೆ ಸ್ವೀಟು. ಅದು ಅವನಿಗೆ ಇಷ್ಟ ಇದೆ, ಆದರೆ ಪೇರೆಂಟ್ಸಿಗೆ ಅವನು ಕೇಳೋಲ್ಲ, ಯಾಕೆಂದರೆ ಅವ್ರ ಪೇರೆಂಟ್ಸು ಅದನ್ನು ಕೊಡಿಸೋದಿಲ್ಲ, ರಿಫ್ಯೂಸ್ ಮಾಡ್ತಾರೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ನೆಕ್ಸ್ಟ್ ಅವನು ಬ್ಯೂಟಿಫುಲ್ ಫ್ಲವರ್ ಗಾರ್ಲೆಂಡ್ಸನ್ನು ನೋಡ್ತಾನೆ, ಹೂವಿನ ಹಾರಗಳನ್ನು ನೋಡ್ತಾನೆ. ಸೊ ಅದನ್ನು ಅವನಿಗೆ ಆಸೆ ಇದೆ ಅದನ್ನು ಬೈ ಮಾಡಬೇಕು ಅಂತ, ಆದರೆ ಅವ್ರ ಪೇರೆಂಟ್ಸ್ ಅದು ಕೊಡಿಸಲ್ಲ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ಅವನು ಮುಂದೆ ನಡ್ಕೊಂಡು ಹೋಗ್ತಾನೆ. ಆ ಹುಡುಗ ನೆಕ್ಸ್ಟು ಕಲರ್ಫುಲ್ ಬಲೂನ್ಸನ್ನು ನೋಡ್ತಾನೆ. ಆ ಬಲೂನ್ಸ್ ತುಂಬ ಇಷ್ಟ ಆಗುತ್ತೆ, ಅದನ್ನೆಲ್ಲ ತೊಗೊಳ್ಬೇಕು ಅಂತ ಅವನಿಗೆ ಆಸೆ ಆಗುತ್ತೆ. ಆದರೆ ಸೊ ಪೇರೆಂಟ್ಸ್ ಏನು ಮಾಡ್ತಾರೆ, ಸೊ ಈಸ್ ಟೂ ಓಲ್ಡ್ ಫಾರ್ ಬಲೂನ್ಸ್, ನೀನೇನು ಚಿಕ್ಕ ಹುಡುಗ ಅಲ್ಲ, ನೀನು ದೊಡ್ಡವನು, ಬಲೂನ್ಸಲ್ಲಿ ಆಡಬಾರ್ದು ಅಂತ ಹೇಳ್ತಾರೆ ಅಂತ ಅವನು ಸುಮ್ಮನೆ ಆಗ್ತಾನೆ. ಸೊ ಹಾಗೆ ಹುಡುಗ ಜಾತ್ರೆಯಲ್ಲಿ ಸ್ನೇಕ್ ಚಾರ್ಮರನ್ನು ನೋಡ್ತಾನೆ. ಓಕೆ, ಹಾವಾಡಿಗ ಮ್ಯೂಸಿಕ್ ಪ್ಲೇ ಮಾಡ್ತಾ ಇರ್ತಾನೆ. ಅಲ್ಲಿ ಆ ಶೋನ ನೋಡಬೇಕು ಅಂತ ಅವನಿಗೆ ಇಷ್ಟ ಆಗುತ್ತೆ. ಆದರೆ ಅವ್ನು ನೆನ್ಪು ಮಾಡ್ಕೊತಾರೆ, ಅವ್ರ ಪೇರೆಂಟ್ಸ್ ಎಲ್ಲ ಇದನ್ನು ನೋಡೋದಕ್ಕೆ ಅಲೋ ಮಾಡಲ್ಲ ಅಂತ ಅವನಿಗೆ ಗೊತ್ತಾಗಿರುತ್ತೆ. ಸೊ ಆ ಬಾಯ್ ನೆಕ್ಸ್ಟು ಮೇರಿ ಗೋ ರೌಂಡ್ ಅನ್ನುವಂಥ ಒಂದು ಗೇಮ್ ಇರುತ್ತೆ, ಅದು ಆಟ ಆಡಬೇಕು ಅಂತ ಅವನಿಗೆ ಆಸೆ ಆಗಿರುತ್ತೆ. ಸೊ ಪೇರೆಂಟ್ಸಿಗೆ ಕೇಳಬೇಕು ಅಂತ ಅವನು ಹಿಂದೆ ತಿರುಗಿ ನೋಡಿದಾಗ ಅವ್ರ ಪೇರೆಂಟ್ಸ್ ಕಾಣ್ತಾ ಇರಲ್ಲ. ಸೊ ದ ಪೇರೆಂಟ್ಸ್ ಆರ್ ಮಿಸ್ಸಿಂಗ್ ನಾವು. ಸೊ ಯಾವಾಗ ಅವನ ಪೇರೆಂಟ್ಸ್ ಕಾಣ್ತಾ ಇರಲ್ಲ, ಅವನಿಗೆ ತುಂಬ ಗಾಬರಿ ಆಗುತ್ತೆ, ತುಂಬ ಭಯ ಆಗಿಬಿಡ್ತಾನೆ. ಯಾವಾಗ ಅವನ ಪೇರೆಂಟ್ಸ್ ಕಾಣ್ತಾ ಇಲ್ಲ ಅಂತ ಗೊತ್ತಾದಮೇಲೆ ಅವನಿಗೆ ಗಾಬರಿ ಆಗಿಬಿಟ್ಟು ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಕೇಳ್ತಾರೆ, ಫಾದರ್ನ ಕಿರಿಸ್ತಾ ಇರ್ತಾನೆ. ಸೊ ಎಲ್ಲ ಡೈರೆಕ್ಷನಲ್ಲಿ ಅವ್ರನ್ನ ಹುಡುಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ನೆಕ್ಸ್ಟು ಅವನು ಎಲ್ಲ ಕಡೆ ಹುಡುಕ್ತಾ ಇದ್ದಾನೆ, ಎಲ್ಲ ಜನರಲ್ಲಿ ಹುಡುಕ್ತಾ ಇದ್ದಾನೆ, ಜಾತ್ರೆಯಲ್ಲಿ ಒಬ್ಬನೇ ಆಗಿಬಿಟ್ಟಿದ್ದಾನೆ. ಸೊ ಪೇರೆಂಟ್ಸ್ ಎಲ್ಲೂ ಕಾಣ್ತಾ ಇಲ್ಲ, ಅವನಿಗೆ ತುಂಬ ಲೋನ್ಲಿ ಮತ್ತು ಹೆಲ್ಪ್ಲೆಸ್ ಆಗ್ತಾ ಇದೆ. ಸೊ ಅವನು ಕ್ರೌಡೆಡ್ ಟೆಂಪಲ್ ಹತ್ರ ಹೋಗ್ತಾನೆ, ತುಂಬ ಜನ ಇರುವಂತಹ ಟೆಂಪಲ್ ಹತ್ರ ಹೋಗ್ತಾನೆ. ಅಲ್ಲಿ ಅವರು ಸಿಗ್ಬೋದು ಅನ್ನುವಂತಹ ಒಂದು ಆಸೆಯಿಂದ ಹೋಗ್ತಾನೆ. ಆದರೆ ಆ ಕ್ರೌಡ್ ಎಷ್ಟು ಜಾಸ್ತಿ ಇದೆ ಅಂದರೆ ಅಲ್ಲಿ ಸ್ಟ್ರಗಲ್ ಮಾಡ್ತಾನೆ, ಅವನು ಮುಂದೆ ಹೋಗೋದಕ್ಕೆ ಆಗಲ್ಲ. ಮತ್ತು ಜನ ಎಲ್ಲ ಹರ್ಟ್ ಆಗಿಬಿಡುತ್ತೆ, ಅಂದರೆ ಅಲ್ಲಿ ಜಾಗನೇ ಇಲ್ಲ ಮೂವ್ ಆಗೋದಕ್ಕೆ, ಅಷ್ಟೊಂದು ಕ್ರೌಡ್ ಇರುತ್ತೆ. ಸೊ ಈ ಕೈಂಡ್ ಮ್ಯಾನ್ ಹೇರ್ ದಿ ಚೈಲ್ಡ್ಸ್ ಕ್ರೈ. ಸೊ ಅಲ್ಲಿರುವಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ಇವನು ಅಳ್ತಾ ಇರೋದನ್ನು ನೋಡ್ತಾನೆ. ಸೊ ಅವನನ್ನು ಎತ್ಕೊಳ್ತಾನೆ ಆ್ಯಂಡ್ ಆಸ್ಕ್ ವೇರ್ ಹಿಸ್ ಪೇರೆಂಟ್ಸ್ ಎಲ್ಲಿದ್ದಾರೆ ಅಂತ ಅವನಿಗೆ ಕೇಳ್ತಾನೆ. ಸೊ ಆ ಹುಡುಗ ಬರೀ ಅಳ್ತಾನೆ ಇರ್ತಾನೆ, ಹೇಳ್ತಾನೆ, ಐ ವಾಂಟ್ ಮೈ ಮದರ್, ಐ ವಾಂಟ್ ಮೈ ಫಾದರ್ ಅಂತ ಇಲ್ಲಿ ಹೇಳ್ತಾ ಇರ್ತಾನೆ. ಸೊ ನನಗೆ ನನ್ನ ತಾಯಿ, ನನ್ನ ತಂದೆ ಬೇಕು ಅಂತ ಇಲ್ಲಿ ಮಗು ಅಳ್ತಾನೆ ಇರುತ್ತೆ. ಸೊ ಆ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ಅವನಿಗೆ ಸಮಾಧಾನ ಮಾಡಬೇಕು ಅಂತ ಸೊ ಒಂದು ರೈಡನ್ನು ಆಫರ್ ಮಾಡ್ತಾನೆ. ಮೇರಿ ಗೋ ರೌಂಡಲ್ಲಿ ಒಂದು ಸಲ ಆಟ ಆಡು ಅಂತ ಇಲ್ಲಿ ಕೇಳಿದಾಗ ಆ ಹುಡುಗ ಇಲ್ಲ ಅಂತ ಹೇಳ್ತಾನೆ, ರಿಜೆಕ್ಟ್ ಮಾಡಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ನನಗೆ ಪೇರೆಂಟ್ಸ್ ಬೇಕು ಅಂತ ಅಳ್ತಾ ಇರ್ತಾನೆ. ನೆಕ್ಸ್ಟು ಆ ವ್ಯಕ್ತಿ ಅವನನ್ನು ಸ್ನೇಕ್ ಚಾರ್ಮರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಸೊ ಆ ಮ್ಯೂಸಿಕ್ ಆದರೂ ಕೇಳಿ ಎಂಟರ್ಟೈನ್ಮೆಂಟ್ ಆಗಲಿ ಇವನಿಗೆ ಅಂತ ಕರ್ಕೊಂಡು ಹೋಗ್ತಾನೆ. ಆದರೆ ಹುಡುಗ ಯಾವುದೇ ರೀತಿ ಇಂಟ್ರೆಸ್ಟ್ ಅದರಲ್ಲಿ ತೋರಿಸಲ್ಲ, ಬರೀ ಅವನು ನನ್ನ ಪೇರೆಂಟ್ಸ್ ಬೇಕು ಅಂತ ಇಲ್ಲಿ ಕೇಳ್ತಾ ಇರ್ತಾನೆ. ನೆಕ್ಸ್ಟು ಆ ವ್ಯಕ್ತಿ ಕಲರ್ಫುಲ್ ಬಲೂನ್ಸನ್ನು ಕೊಡಿಸ್ತಾರೆ. ಸೊ ಆ ಹುಡುಗನಿಗೆ ಆ ಬಲೂನ್ಸ್ ತೊಗೊಳ್ಬೇಕು ಅಂತ ತುಂಬ ಇಷ್ಟ ಇರುತ್ತೆ ಅಲ್ವಾ ಮೊದಲು. ಸೊ ಇವಾಗ ಅದಕ್ಕೆ ಆ ಬಲೂನ್ಸ್ ಕೊಡಿಸಿದಾಗ ಅವನು ಅದನ್ನು ಬೇಡ ಅಂತ ಹೇಳ್ತಾನೆ. ಸೊ ಇವಾಗ ಅವನ ಪೇರೆಂಟ್ಸೇ ಬೇಕು, ಮದರ್ ಆ್ಯಂಡ್ ಫಾದರ್ ಬೇಕು ಅಂತ ಹೇಳಿ ಅವನು ಜೋರಾಗಿ ಹೇಳ್ತಾ ಇರ್ತಾನೆ. ನೆಕ್ಸ್ಟು ಆ ವ್ಯಕ್ತಿ ಬ್ಯೂಟಿಫುಲ್ ಫ್ಲವರ್ ಗಾರ್ಲೆಂಡ್ಸನ್ನು ಕೊಡಿಸ್ತಾನೆ.
ಕೊಡ್ಸೋದಕ್ಕೆ ಟ್ರೈ ಮಾಡ್ತಾನೆ. ಸೊ ಆ ಹೂವಿನ ಹಾರ ಅವನಿಗೆ ತುಂಬ ಇಷ್ಟ ಇರುತ್ತಲ್ವಾ. ಸೊ ಟ್ರೈ ಮಾಡ್ತಾನೆ, ಆದರೆ ಆ ಹುಡುಗ ಬೇಡ ಅಂತ ಇಲ್ಲಿ ಹೇಳ್ತಾನೆ. ಮತ್ತು ಕಂಟಿನ್ಯೂ ಮಾಡ್ತಾ ಇರ್ತಾನೆ, ಅಳೋದನ್ನು ನಿಲ್ಲಿಸೋದೇ ಇಲ್ಲ. ನನಗೆ ಪೇರೆಂಟ್ಸ್ ಬೇಕು, ನನಗೆ ನನ್ನ ಅಪ್ಪ ಅಮ್ಮ ಬೇಕು ಅಂತ ಇಲ್ಲಿ ಅಳ್ತಾ ಇರ್ತಾನೆ. ಫೈನಲಿ ಮ್ಯಾನ್ ಏನು ಮಾಡ್ತಾನೆ ಅಂದರೆ ಸ್ವೀಟ್ಸನ್ನು ಕೊಡೋದಕ್ಕೆ ಬರ್ತಾನೆ. ಸೊ ಚೈಲ್ಡ್ ಡಸ್ ನಾಟ್ ವಾಂಟ್ ದೆಮ್ ಎನಿಮೋರ್, ಅದು ಯಾವುದೂ ಕೂಡ ನನಗೆ ಬೇಡ ಅಂತ ಹುಡುಗ ಹೇಳ್ತಾನೆ. ಅವನು ಓನ್ಲಿ ಥಿಂಗ್ ಒಂದೇ ಒಂದು ವಿಷಯನ ರಿಪೀಟ್ ಮಾಡ್ತಾ ಇರ್ತಾನೆ, ಐ ವಾಂಟ್ ಮೈ ಮದರ್, ಐ ವಾಂಟ್ ಮೈ ಫಾದರ್ ಅಂತ ಹೇಳಿ ಹುಡುಗ ಅಳ್ತಾ ಇರ್ತಾನೆ. ಸೊ ಈ ಸ್ಟೋರಿ ಕನ್ಕ್ಲೂಷನ್ನ ನೋಡ್ಬೋದು ನಾವು. ಸೊ ಆ ಹುಡುಗ ಏನಿದೆ ಒಂದು ಲೈಫ್ ಲೆಸನನ್ನು ಇಲ್ಲಿ ಕಲ್ತಿದ್ದಾನೆ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಚೈಲ್ಡ್ಸ್ ಗ್ರೇಟೆಸ್ಟ್ ಹ್ಯಾಪಿನೆಸ್ ಏನು ಅಂತ ಹೇಳಿದರೆ ಅವರ ತಂದೆ ತಾಯಿಯ ಪ್ರೀತಿ ಆಗಿರುತ್ತೆ, ಅವ್ರ ತಂದೆ ತಾಯಿಯ ಪ್ರೆಸೆನ್ಸ್ ಆಗಿರುತ್ತೆ ಅನ್ನೋದು ಆ ಹುಡುಗ ಒಂದು ಕಥೆನ ಕಲ್ತಿರ್ತಾನೆ, ಒಂದು ಲೆಸನನ್ನು ಕಲ್ತಿರ್ತಾನೆ. ಸೊ ಯಾವಾಗ ಅವರು ತಂದೆ ತಾಯಿ ಅವನಿಗೆ ಕಾಣಿಸೋದಿಲ್ವೋ ಆವಾಗ ಯಾವುದೇ ಈ ಪ್ರಪಂಚದಲ್ಲಿರುವಂಥ ಯಾವುದೇ ಒಂದು ವಸ್ತು ಸಹ ಅದು ಏನು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅಂತ ಅವನಿಗೆ ಅನಿಸ್ತಾ ಹೋಗುತ್ತೆ, ಮತ್ತು ಮೀನಿಂಗ್ಲೆಸ್ ಅಂತ ಅನ್ನಿಸ್ತಾ ಹೋಗುತ್ತೆ. ಸೊ ಅವನಿಗೆ ತುಂಬ ವ್ಯಾಲ್ಯೂಯಬಲ್, ತುಂಬ ಪ್ರೀಷಿಯಸ್ ಅಂತ ಹೇಳಿದರೆ ಪೇರೆಂಟ್ಸ್ ಪ್ರೆಸೆನ್ಸು ಮತ್ತು ಅವರ ಪ್ರೀತಿ ಅನ್ನೋದು ಅವನಿಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಈ ಸ್ಟೋರಿಯಲ್ಲಿ ನಾವು ಮೇಜರ್ ಥೀಮ್ಸನ್ನು ನೋಡ್ಬೋದು. ಪೇರೆಂಟಲ್ ಲವ್ ಆ್ಯಂಡ್ ಅಫೆಕ್ಷನ್ ಅಂತ ಇದೆ, ಚೈಲ್ಡ್ಹುಡ್ ಇನ್ನೋಸೆನ್ಸ್ ಅಂತ ಇದೆ, ಲವ್ ಓವರ್ ಮೆಟೀರಿಯಲ್ ಪೊಸೆಷನ್ಸ್ ಅಂತ ಇದೆ, ಆ್ಯಂಡ್ ಫಿಯರ್ ಆಫ್ ಸಪ್ರೇಷನ್, ನೆಕ್ಸ್ಟ್ ಕಂಪ್ಯಾಷನ್ ಆ್ಯಂಡ್ ಕೈಂಡ್ನೆಸ್, ಎಮೋಷ್ನಲ್ ಟ್ರಾನ್ಸ್ಫಾರ್ಮೇಷನ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಥೀಮ್ಸ್ ಆಗಿ ನೋಡ್ಬೋದು. ನೆಕ್ಸ್ಟ್ ಥೀಮ್ಸ್ ನೋಡಿದರೆ ಫೆಸ್ಟಿವಲ್ ಆ್ಯಂಡ್ ಇಂಡಿಯನ್ ರೂರಲ್ ಲೈಫ್ ಅನ್ನೋವಂಥದ್ದು ಮೇಜರ್ ಥೀಮ್ಸ್ ಆಗಿ ಈ ಸ್ಟೋರಿಯಲ್ಲಿ ನಾವು ನೋಡ್ಬೋದು.